ಆತ್ಮೀಯ ರೈತ ಬಂಧುಗಳೇ, ನಿನ್ನೆಯ ಒಂದು ವಿಡಿಯೋ ನೋಡಿದ್ದೀರಿ. ಎಲೆ ಚುಕ್ಕೆ ರೋಗದ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಎಲೆ ಚುಕ್ಕೆ ರೋಗವನ್ನು ನಿವಾರಣೆ ಮಾಡಲೇಬೇಕು, ನಮ್ಮ ಜೀವನವನ್ನು ನಾವು ಕಟ್ಕೊಳ್ಳೇಬೇಕು ಅಂಥೇಳಿ ವಿಜ್ಞಾನಿಗಳು ಏನು ಸೂಚನೆ ನೀಡಿದ್ದಾರೆ ಆ ಸೂಚನೆಯ ಪ್ರಕಾರದಲ್ಲಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದದ್ದು. ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ಅಥವಾ ನಾವೇನು ಮಾಡ್ತಾ ಇದ್ದೀವಿ ಈ ಒಂದು ಕೆಲಸಕ್ಕೆ ಸಂಪೂರ್ಣ ಮಾಹಿತಿಯನ್ನು ನಾನು ಪಡ್ಕೊಂಡಿರೋದು ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ, ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಶಿವಮೊಗ್ಗ, ನವಿಲೆ ಕೃಷಿ ಸಂಶೋಧನಾ ಕೇಂದ್ರ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಕಾಸರಗೋಡು ಇಲ್ಲಿಯ ವಿಜ್ಞಾನಿಗಳ ಒಂದು ಮಾರ್ಗದರ್ಶನದಲ್ಲಿ ನಾನು ಎಲೆ ಚುಕ್ಕೆ ರೋಗದ ಬಗ್ಗೆ, ಅದನ್ನು ತಡೆಗಟ್ಟಲಿಕ್ಕೆ ನಿವಾರಣಾ ಹಂತದ ಕ್ರಮಗಳನ್ನು ಕೈಗೊಂಡಿರೋದ್ರ ಬಗ್ಗೆ ನಿನ್ನೆ ಒಂದು ವಿಡಿಯೋವನ್ನು ಮಾಡಿದ್ದೆ. ಮೊದಲನೇ ಹಂತವಾಗಿ ರೋಗಭರಿತ ಎಲೆಗಳನ್ನು ಕತ್ತರಿಸಿ ದೂರ ಬಿಸಾಡುವುದು ಇಲ್ಲವೇ ಸುಟ್ಟು ಹಾಕುವುದರಿಂದ ಮೊದಲ ಹಂತದಲ್ಲಿ ನಾವು ಎಲೆ ಚುಕ್ಕೆ ರೋಗವನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು ಅನ್ನೋ ಒಂದು ವಿಚಾರಗಳನ್ನು ನಿಮಗೆ ತಿಳಿಸಿದ್ದೆ. ಇವತ್ತು ಏನು ಉಳಿದಿದ್ದ ಎಲೆ ಏನು ಹಸಿರಾಗಿದೆ, ಮುಂದೆ ಎಲೆ ಚುಕ್ಕೆ ರೋಗ ಬರ್ತದೆ ಅನ್ನೋ ಒಂದು ಮುಂಜಾಗ್ರತೆಯಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಮೊದಲ ಹಂತದ ಕ್ರಮದ ಪ್ರಕಾರ ಇವತ್ತು ನಾನು ಈ ವಿಡಿಯೋದಲ್ಲಿ ತೋರಿಸಿದ ಹಾಗೆ 200 ಲೀಟ್ರು ಡ್ರಮ್ನಲ್ಲಿ ನೀರನ್ನು, ಶುದ್ಧವಾದಂಥ ನೀರನ್ನು ತುಂಬಿಸಿದ್ದೇನೆ. ಇದಕ್ಕೆ ಟಿಲ್ಟ್ ಅಂದರೆ ಟ್ರೋಪಿಕೋನಜಲ್ 25 EC ಈ ಒಂದು ಔಷಧಿಯನ್ನು ಇದಕ್ಕೆ ಮಿಕ್ಸ್ ಮಾಡಿದ್ದೇನೆ. ಹಾಗೆ ಎಲ್ಲ ಎಲೆಗಳನ್ನು ಪರಿಶೀಲನೆ ಮಾಡಿದಾಗ ಎಲೆ ಚುಕ್ಕೆ ರೋಗದ ಜೊತೆಗೆ ಅಲ್ಲಲ್ಲಿ ಮಿಡತೆಗಳು ತಿನ್ನೋದು, ಹುಳಗಳು ತಿನ್ನೋದು, ಕೀಟಗಳ ಬಾಧೆಗಳು ಸಮೇತ ಈ ಒಂದು ಸಿಹಿ ಅಂಶ ಇರೋದರಿಂದ ಈ ಎಲೆ ಹುಳಗಳು ತಿನ್ನೋದು ಜಾಸ್ತಿ ಆಗಿದೆ. ಅದಕ್ಕೆ ಚಂಡಿಕಾನು ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಗಮ್ಮು, ಈಗ ಲಾಸ್ಟ್ ಆಗ್ತಾ ಇರೋದು ಮೋದಿಕೇರವರ ಆ್ಯಕ್ಟಿವ್ ಗಮ್ಮನ್ನು ಸಮೇತ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಚಂಡಿಕಾ ಒಂದು 1/4 ಲೀಟ್ರ್ ಮಿಕ್ಸ್ ಮಾಡಿದ್ದೀನಿ. ಮತ್ತು ಗಮ್ಮು 100 ಗ್ರಾಮ್ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಟಿಲ್ಟ್ ಅನ್ನು 250 ಗ್ರಾಮ್ ಮಿಕ್ಸ್ ಮಾಡಿದ್ದೀನಿ. ಫುಲ್ಲು ಇದಕ್ಕೆ ಮಿಕ್ಸ್ ಮಾಡಿ ನೀವೇನು ಮಾಡೋದಿದ್ರೆ ಫುಲ್ಲು ಅದನ್ನು ಮೇಲೆ ಕೆಳಗೆ ಬಕೆಟಲ್ಲಿ ಎತ್ತಿ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಆನಂತರ ನಿಮ್ಮಲ್ಲಿ ಯಾವ ಮಿಷನ್ ಇದೆ ಆ ಮಿಷನ್ನಲ್ಲಿ ನೀವು ಔಷಧಿಯನ್ನು ಸಿಂಪಡಣೆ ಮಾಡ್ಬೋದು. ನಾನು ಇದು ಬೆನ್ನಿಗೆ ಹೊಡಿತಕ್ಕಂಥ ಮಿಷನನ್ನು ತಗೊಂಡಿದ್ದೀನಿ. ನಮ್ಮಲ್ಲಿ ಒಂದು 300 ಗಿಡ ಇರೋದಕ್ಕೋಸ್ಕರ. ಜಾಸ್ತಿ ಗಿಡ ಇದ್ದರೆ ನೀವು ದೊಡ್ಡ ಮಿಷನನ್ನು ತಗೊಳ್ಬೇಕಾಗತ್ತೆ, ಯಾಕಂದರೆ ಬೆನ್ನು ಜಾಸ್ತಿ ಆಗುತ್ತೆ ಬರೋದು, ಹೊರಲಿಕ್ಕಾಗಲ್ಲ. ಅದಕ್ಕಾಗಿ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಮಾಡ್ಕೊಳ್ಬೋದು. ಔಷಧಿ ಸಿಂಪಡಣೆ ಹೇಗೆ ಅಂತ ಹೇಳಿದ್ರೆ, ಏನು ಉಳಿದಂಥ ಎಲೆ ಏನಿದೆ ಆ ಎಲೆಯ ಕೆಳಗೆ ಮತ್ತು ಮೇಲೆ ಸಂಪೂರ್ಣ ಸಿಂಪಡಣೆಯನ್ನು ಮಾಡಬೇಕು. ಮೇಲೆ ಹೇಗೆ ಸಿಂಪಡಣೆ ಮಾಡ್ತೀವೋ ಕೆಳಗೂ ಸಮೇತ ಹಾಗೇ ಸಿಂಪಡಣೆ ಮಾಡಬೇಕು. ಆವಾಗ ಏನಾಗುತ್ತೆ ಅಂತೇಳಿದರೆ ಕೆಳಗಿರ್ತಕ್ಕಂಥ ಫಂಗಸ್ಸು ಸಾಯ್ತದೆ, ಮೇಲಿರ್ತಕ್ಕಂಥ ಹುಳನೂ ಸಮೇತ ಸಾಯ್ತದೆ. ಮತ್ತು ಬುಡಕ್ಕೂ ನಾವು ಸಿಂಪಡಣೆ ಮಾಡೋದ್ರಿಂದ ಏನು ಲಾಭ ಇದೆ ಅಂತ ಹೇಳಿದ್ರೆ, ಬುಡದಲ್ಲೂ ಸಮೇತ ತೇವಾಂಶ ಇರೋದ್ರಿಂದ ಈ ಎಲೆ ಚುಕ್ಕೆ ರೋಗದ ಫಂಗಸ್ ಹೆಚ್ಚಾಗಿ ಇರೋದ್ರಿಂದ ನೀವು ಬುಡಕ್ಕೂ ಸಮೇತ ಸಿಂಪಡಣೆ ಮಾಡೋದು ಅಥವಾ ಸುತ್ತಲೂ ಸಿಂಪಡಣೆ ಮಾಡೋದ್ರಿಂದ ಎಲೆ ಚುಕ್ಕೆ ರೋಗದ ಏನು ಶಿಲೀಂಧ್ರಗಳು ಏನಿದ್ದಾವೆ, ಈ ಫಂಗಸ್ ಏನಿದೆ, ಮತ್ತೊಂದು ಗಿಡಕ್ಕೆ ಗಾಳಿ ಮುಖಾಂತರ ಅಥವಾ ನೀರಿನ ಮುಖಾಂತರ ಅಥವಾ ಯಾವುದೋ ಹುಲ್ಲಿನ ಮುಖಾಂತರ ಪ್ರಸಾರ ಆಗೋದು ಕಡಿಮೆ ಆಗುತ್ತೆ.
ಅದಕ್ಕಾಗಿ ನಾನು ಸುತ್ತ 2 ಅಡಿ ಅಡಿಕೆ ಗಿಡದ ಬುಡ ಬಿಡಿಸಿ ಸುತ್ತ ನಾನು 2 ಅಡಿ ಬುಡ ಬಿಡಿಸಿರೋದ್ರಿಂದ ಆ ಸುತ್ತಲೂ ಸಮೇತ ನಾನೇನು ಮಾಡಿದ್ದೀನಿ, ಔಷಧಿಯನ್ನು ಸಿಂಪಡಣೆಯನ್ನು ಮಾಡಿದ್ದೀನಿ. ಇದು ಮೊದಲ ಹಂತದ ನಾವು ಪ್ರಾಯೋಗಿಕವಾಗಿ ಕೆಲಸವನ್ನು ಮಾಡಿರೋದು. ಇದು ವಿಜ್ಞಾನಿಗಳ ಒಂದು ಸೂಚನೆ ಮೇರೆಗೆ ನಾನು ಇದನ್ನು ಮಾಡಿರೋದು. ಅನುಕೂಲವಾದರೆ ನೀವು ಇದನ್ನು ಮಾಡಿ. ಯಾಕೆ ಅಂತ ಹೇಳಿದರೆ ಈ ಒಂದು ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳಲ್ಲಿ ನಾವು ಅಡಿಕೆ ಗಿಡ ಕೃಷಿಗೆ ಹೆಚ್ಚಿನ ನಾವು ಒತ್ತು ಕೊಟ್ಟಾಗ ಅವು ಚೇತರಿಕೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಕಳೆದ 6-7 ತಿಂಗಳ ಹತ್ತಿರ ಬಂತು, ಮಳೆಯಲ್ಲೇ ಸಂಪೂರ್ಣ ಅವು ನಂಜಲ್ಲಿ ಸಿಕ್ಕಾಕಿದೆ. ನಾವು ಕೆಲವೊಂದು ಗಿಡದಲ್ಲಿ ನಮ್ಮಲ್ಲಿ ಹಳದಿ ಕಲರ್ ಆಗಿದೆ. ಅದಕ್ಕೋಸ್ಕರ ನೀವು ನಂಜನ್ನು ತೆಗೆದು ಔಷಧಿಯನ್ನು ಸಿಂಪಡಣೆ ಮಾಡಿ ಗೊಬ್ಬರದ ಕೆಲಸವನ್ನು ಶುರು ಮಾಡಿದೆ, ಖಂಡಿತ ಅಡಿಕೆ ಗಿಡಗಳು ಚೇತರಿಕೆಗೊಳ್ಳುತ್ತವೆ. ಭವಿಷ್ಯದ ಒಂದು ಆಸ್ತಿ ಅಂತ ಹೇಳ್ಬೋದು. ನಾವು ಆಸ್ತಿಯನ್ನು ಈಗ ಕಳ್ಕೊಂಡ್ರೆ ನಮಗೆ ಮುಂದೆ ಆಸ್ತಿ ಪಡಿಬೇಕು ಅಂದರೆ 5-10 ವರ್ಷ ಬೇಕಾಗುತ್ತೆ. ಅದಕ್ಕೋಸ್ಕರ ಅಡಿಕೆ ಕೃಷಿಯನ್ನು ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಹಿಂದೇಟು ಹಾಕಬೇಡಿ. ವಿಜ್ಞಾನಿಗಳು ಏನು ಸಲಹೆ ಸೂಚನೆ ನೀಡಿರ್ತಾರೆ ಆ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ನೀಡ್ತೇನೆ.